ನೋಡ್ರಿ, ನಾನು ನಿಮಗೆ ಹೇಳ್ತೀನಿ, ಯಾರೋ ಮಾತಾಡಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಇನ್ನು ಹೇಳಿದ್ದೀನಿ, ಆಕೆ ಒಬ್ಬಕ್ಕೆ ರಾಜಕಾರಣಿ ಅಥವಾ MLA ಅಥವಾ ಮಂತ್ರಿ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಆಕೆ ಒಬ್ಬಕ್ಕೆ ಹೆಣ್ಣು ಮಗಳು. ನಮ್ಮ ಮನೆಯಲ್ಲಿ ನಮ್ಮ ಮಗಳಿದ್ರೆ ನಾವು ಮಾಡ್ತಿದ್ವಿ, ನಮ್ಮ ಮಗಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀವಿ ಅಷ್ಟು ಕಾಳಜಿಯನ್ನು ವಹಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಕಾನೂನುಗಳು ಇರ್ತಾವೆ. ಕಾನೂನದಲ್ಲಿ ನಾವೇನಂದ್ರೆ ಅದನ್ನು ಎಷ್ಟು ಸಾಧ್ಯತೆ ಅಷ್ಟನ್ನ ಪ್ರಯತ್ನವನ್ನು ಮಾಡೀನಿ, ಇಬ್ಬರ ಬಗೆಹರಿಸಿ ಏನಾದ್ರು ಮಾಡಬೇಕು ಅಂತ ಮಾಡಿ ಅವರಿಬ್ಬರು ಒಪ್ಪದಾರದಾಗ ಈ ಘಟನೆ ಆಗೈತಿ. ಅದಕ್ಕೆ ಕೆಲವರು ಹೇಳಿದ್ರೆ ಹೇಳಿ, ಇಡೀ ದೇಶ ಹೇಳ್ತೈತಿ ನಾವು ಕೊಟ್ಟಂಥ ತೀರ್ಮಾನ ಅತ್ಯಂತ ಶ್ರೇಷ್ಠವಾದಂಥ ತೀರ್ಮಾನ ಅಂತ ಒಂದು. ಎರಡನೇ ದಿನ ಅದನ್ನು ಬೆಂಕಿ ಹತ್ತಿದಾಗ ಇನ್ನಷ್ಟು ಪೆಟ್ರೋಲ್ ಹಾಕೋ ಕೆಲಸ ಮಾಡಬಾರ್ದು, ಅದನ್ನು ಯಾರೂ ಮಾಡಬಾರ್ದು. ಆ ಪಕ್ಷ ಈ ಪಕ್ಷ ತಿಡಿಬಾರ್ದು. ನಾವು ಅದೇನು ಮಾಡಿದೆ ಅಂದರೆ ಇಬ್ಬರನ್ನೂ ಸಮಾಧಾನ ಮಾಡಿ ಅವ್ರು ಕರೆದು ನಾನು ಈ ಥರ ನನ್ನ ತೀರ್ಮಾನವನ್ನು ನಾನು ಕೊಟ್ಟಿದ್ದೀನಿ. ನನ್ನ ತೀರ್ಮಾನವನ್ನು ಕೊಟ್ಟಿದಾಗ ಆ ತೀರ್ಮಾನಕ್ಕೆ ಎಲ್ಲರೂ ಏನಂದ್ರೆ ಸರಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಈಗ ಅದ್ರಾಗ ನಾವು ಹೆಣ್ಮಕ್ಳಂದ್ರೆ ಆ ಹೆಣ್ಮಗಳನ್ನ ಹೇಳಿದ್ದೇವೆ ನಾವು. ಫಸ್ಟ್ ಆಕಿನ ಏನಂದ್ರೆ ನಾವು ಒಬ್ಬಕ್ಕೆ ರಾಜಕಾರಣ ನೋಡೋಂಗಿಲ್ಲ, ಒಬ್ಬ ಮಂತ್ರಿ ಅಂತ ನೋಡೋಂಗಿಲ್ಲ, ಒಬ್ಬಕ್ಕೆ ಹೆಣ್ಣು ಮಗಳು. ಆಕೆ ನಮ್ಮ ಮಗಳನ್ನು ಅಂತ ಭಾವನೆ ಇಟ್ಕೊಂಡು ಆಕೆ ನೋವಾದ ನಂತರ ಮೊದಲಾವತ್ತೇನಿಲ್ಲ. ದಿನನಿತ್ಯ ಅವರು ಮಾಧ್ಯಮದಲ್ಲಿ ಬರುವಾಗ ಅವ್ರ ಮುಖ, ಅವ್ರ ಕಣ್ಣೀರು ನೋಡಿದರೆ ನನಗೂ ಕೆಟ್ಟ ಅನ್ನಿಸ್ತೀನಿ. ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಅವಮಾನ ಮತ್ತೊಂದು ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಸಾಧ್ಯವಾದಂಥ ಎಲ್ಲ ರೀತಿಯಿಂದ ನನ್ನ ಪ್ರಯತ್ನ ಮಾಡಿ, ಅದ್ರ ಕಾನೂನನ್ನು ಬಿಟ್ಟು ನನಗೆ ಹೋಗಕ್ಕೆ ಬರೋಂಗಿಲ್ಲ. ಮತ್ತು CT ರವಿಯನ್ನು ಎಲ್ಲ ಕಡೆಗೆ ತೊಗೊಂಡೋಗಿ ಮಾಡುವಂಥದ್ದು ಪೊಲೀಸರು ಸರಿಯಲ್ಲ. ಅದನ್ನೂ ಸಹಿತ ನಾನು ಹೇಳಿದ್ದೀನಿ. ಆ ಇದರಲ್ಲಿ ನನ್ನ ತೀರ್ಪನ್ನು ನಾನು ಕೊಟ್ಟೀನಿ. ಆ ತೀರ್ಪು ಕೊಟ್ಟ ನಂತರ ಮುಂದೆ ಯಾರೂ ಅದನ್ನು ಪ್ರಶ್ನೆ ಮಾಡುವಂಥ ಇದು ಬರೋದಿಲ್ಲ. ನನ್ನ ತೀರ್ಪಿನಲ್ಲಿ ಏನಿದೆ ಅಂದ್ರೆ ಅವರಿಗೆ ಸಮಾಧಾನ ಆಗಬೇಕು. ಇಬ್ಬರಿಗೂ CT ರವಿಗೂ ಆಗಬೇಕು, ಅವರಿಗೂ ಆಗಬೇಕು. CT ರವಿನೂ ನಮ್ಮ ಸದಸ್ಯನಿದ್ದರಿಂದ ಅವನಿಗೂ ಸಹಿತ ಸಮಾನವಾದಂಥ ಅವಕಾಶವನ್ನು ನಾವು ಕೊಟ್ಟಿವಿ ನಾವು. ಅವಾಗ ಹೇಳಿ, ಆಪಾದನೆಗೆ ಒಳಗಾದವರು, ಆಪಾದನೆ ಮಾಡಿದವರು ಈ ವಿಷಯದ ಸತ್ಯಾಸತ್ಯ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಅದನ್ನು ಎಲ್ಲ ಗೌರವಾನ್ವಿತ ಶಾಸಕರು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿಯ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಭಾವಿಸಿದ್ದೇನೆ. ಯಾವುದೇ ಮಹಿಳೆಯು ತನ್ನ ಕುರಿತಾದ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂದು ನನ್ನ ನಂಬಿಕೆ. ಅವರಿಗೆ ಸುಮ್ಮನೆ ನನಗೆ ಇಂಥ ಶಬ್ದ ಅಂದರು ಅಂತೇಳಿ ಹೇಳೋಂಗಿಲ್ಲ. ಹಿಂಗೆ ಆಗೈತೆ ಅನ್ನುವಂಥ ಮನುಷ್ಯನ ಮೇಲೆ ಹೇಳ್ಯಾರ. ಅದ್ರ ಮೇಲೆ ಭಾಳ ಗಂಭೀರವಾಗಿ ಚಿಂತೆ ಮಾಡಿ ಅವಾಗೇನಂದ್ರೆ ಬೆಂಕಿ ಹತ್ತಿದಾಗ ತುಪ್ಪ ಹಾಕಬಾರ್ದು, ಅದನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿ ನಾನು. ಅದಕ್ಕೆ ಬೇರೆ ಅರ್ಥಗಳು. ಮತ್ತು ಯಾರೇ ಹೆಣ್ಮಕ್ಳಿಗೆ ನಾನು ಹೇಳಿದ್ನಿ, ಒಂದೇ ಮಾತು ಹೇಳಿ, ನಿಮ್ಗೆ ಹೆಚ್ಚಿನ ಮಾತು ಯಾರೂ ಕೇಳಬಾರ್ದು. ನನ್ನ ದೃಷ್ಟಿಯಿಂದ ಹೇಳೀನಿ, ಆಕಿನೂ ಒಬ್ಬಾಕಿ ನಮ್ಮ ಮಗಳು, ನಮ್ಮ ತಂಗಿಯೋ ಅಕ್ಕೋ ಇಂಥ ಈ ದೃಷ್ಟಿಯಿಂದ ನೋಡಿದ ಹೊರತಾಗಿ ಆಕೆ ಈ ಸೆಷನ್ ಆದ ನಂತರ ನಮ್ದು 2 ಜನ ಅಂತ ದಿನನಿತ್ಯ ಅವ್ರದ್ದು TV ಮತ್ತೊಂದು ನೋಡಿದಾಗ ನನಗೆ ಹಂಗನಿತ. ನಾನು ಖಂಡಿತವಾಗಿ ಅದೇ ರೀತಿಯಿಂದ ಅದೇ ಭಾವನೆಯಿಂದನೇ ನಾನು ನಡ್ಕೊಳ್ತೀನಿ. ಮತ್ತು ಅದೇ ರೀತಿಯಿಂದ CT ರವಿಗೂ ಸಹಿತ ಏನೇನಿವೆಲ್ಲ ಹರಾಸ್ಮೆಂಟ್ ಆಗಿ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನು